ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅಮ್ಮನ ಜೊತೆಗೆ ಇವಾಗ ಇಲ್ಲಿ ಅಮ್ಮನಿಗೆ ರೊಟ್ಟಿ ತಟ್ಕೊಡೋದಕ್ಕೆ ಅಂತ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವತ್ತು ಅಮ್ಮ ಉಪ್ಪಲ್ಲಿ ಹಾಕಿರೋ ಸೌಳೆದು ರೊಟ್ಟಿ ಮಾಡ್ತೀನಿ ಅಂತಂದಿದ್ರು. ಸೊ ಹಾಗಾಗಿ ಅದನ್ನು ನಾನು ತಟ್ಕೊಡ್ತಾ ಇದ್ದೀನಿ. ಆಲ್ರೆಡಿ ಬೆಳಗ್ಗೆ 6:30 ಹಂಗೆ ಇದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಆ್ಯಂಡ್ ತಮ್ಮ ಕಾಲೇಜ್ಗೆ ಹೋಗ್ತಾನೆ. ಸೊ ಅವನಿಗೆಲ್ಲ ಬ್ರೇಕ್ಫಾಸ್ಟ್ಗೆಲ್ಲ ಬೇಗನೆ ರೆಡಿ ಆಗಬೇಕು ಅಲ್ವಾ, ಅದಕ್ಕೋಸ್ಕರ. ಆ್ಯಂಡ್ ಇವತ್ತಂತೂ ಪಾಪ ಕೂಡ ಬೇಗನೆ ಎದ್ಬಿಟ್ಟಿದ್ಲು, 6 ಗಂಟೆ ಹಂಗೆ ಎದ್ಬಿಟ್ಟಿದ್ದು. ಸೊ ಹಾಗಾಗಿ ಹೆಂಗಿದ್ರು ಬ್ರೇಕ್ಫಾಸ್ಟ್ ಮಾಡಲೇಬೇಕು ಅಲ್ವಾ. ಸೊ ಹಾಗಾಗಿ ಇವಾಗ ರೊಟ್ಟಿ ತಡ್ತಾ ಇದ್ದೀನಿ. ಆ್ಯಂಡ್ ಅಮ್ಮ ಬೇಯಿಸ್ತೀನಿ ನಾನು. ಸೊ ಬೇಗ ಸ್ವಲ್ಪ ತಟ್ಬಿಟ್ಟು ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ರೆಡಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಸೊ ಪಾಪುನ ಕೂಡ ಆಮೇಲೆ ಎತ್ಕೊಂಡು ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದ್ದಾರೆ. ಅವಳಂತೂ ಕೆಳಗಡೆ ಬಿಟ್ಟರೆ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳಲ್ವಾ. ಸೊ ಹಾಗಾಗಿ ಅವಳನ್ನು ಎತ್ಕೊಂಡಿದ್ಲು ಸ್ವಲ್ಪ ಹೊತ್ತು. ಆಮೇಲೆ ನೋಡ್ಕೊಳ್ಳೋಣ, ಅರ್ಜೆಂಟಾಗಿ ಬೇಗ ಒಂದು ಸ್ವಲ್ಪ 4 ರೊಟ್ಟಿ ಮಾಡಿಬಿಡೋಣ ಅಂತಂದ್ಬಿಟ್ಟು ಇವಾಗ ಎಲ್ಲನೂ ತಡ್ಕೊತಾ ಇದ್ದೀವಿ. ಈ ರೊಟ್ಟಿ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೊಂದು ಸ್ವಲ್ಪ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಒಂದು ಸ್ವಲ್ಪ ಶುಂಠಿ ಇದಿಷ್ಟನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಬೇಕು. ಸೊ ಅವಾಗ ತುಂಬಾ ರುಚಿಯಾಗಿ ಬರುತ್ತೆ. ಆ್ಯಂಡ್ ಇವತ್ತು ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಕಡಿಮೆ ಹಾಕಿದ್ರು, ಸ್ವಲ್ಪನೇ ಇತ್ತು ಅಂತ ಅಂದ್ಬಿಟ್ಟು. ಬಟ್ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಇವಾಗ ರೊಟ್ಟಿ ಎಲ್ಲ ತೆಳ್ಳಗೆ ತಟ್ಕೊಬೇಕು, ಅವಾಗ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ದಪ್ಪಕ್ಕೆ ತಟ್ಕೊಳ್ಳೋದು ಜಸ್ಟ್ ಚೆನ್ನಾಗಿ ಬರೋದಿಲ್ಲ. ಸೊ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಈ ಥರ ಬಾಳೆ ಎಲೆಯಲ್ಲಿ ತಟ್ಕೊಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಆ ಬಾಳೆ ಎಲೆದು ಫ್ಲೇವರ್ ಕೂಡ ಇರುತ್ತಲ್ಲ, ಅದಂತೂ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಸೊ ಈ ಥರ ಉಪ್ಪು ಸೋಳೆ ರೊಟ್ಟಿ ಮಾಡ್ತಾಯಿದ್ದೀವಿ ಇವತ್ತು ಬ್ರೇಕ್ಫಾಸ್ಟ್ಗೆ. ಆ್ಯಂಡ್ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಬಂದುಬಿಟ್ಟು ಬೆಲ್ಲ ಮತ್ತು ತುಪ್ಪ. ಆ್ಯಂಡ್ ಇಲ್ಲ ಅಂತಂದರೆ ಏನಾದರೂ ಗಸಿ ಥರ ಮಾಡ್ಕೋಬೋದು ನೀವು, ಗ್ರೇವಿ ಏನಾದರೂ. ಸೊ ವೆಜಿಟೇಬಲ್ ಹಾಕಿಬಿಟ್ಟು ಎಲ್ಲ ಥರ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಎಲ್ಲ ಗ್ರೇವಿ ಕೂಡ ಮಾಡ್ಕೋಬೋದು. ಸೊ ಇವತ್ತಮ್ಮ ಎರಡೂ ಕೂಡ ರೆಡಿ ಮಾಡಿದರು. ಬೆಲ್ಲನ ಚೆನ್ನಾಗಿ ತುರಿದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಇಲ್ಲಿ ನೋಡ್ಬೋದು ಪಾಪನ ಎತ್ಕೊಂಡು ಅಮ್ಮ ಇವಾಗ ರೊಟ್ಟಿ ಬೇಯಿಸ್ತಾ ಇದ್ದಾರೆ. ಸೊ ಅವಳಂತೂ ಕೆಳಗಡೆ ಕೂರೋದೇ ಇಲ್ಲ ಅಂತ ಅನ್ನೋ ಥರ ಮಾಡ್ತಾಯಿದ್ಲು, ಬೇಗನೆ ಎದ್ಬಿಟ್ಟಿದ್ಲು ಕೂಡ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಈ ಥರ ಎದ್ಬಿಟ್ಟಿದ್ಲು, ಆಮೇಲೆ ನಿದ್ದೆ ಮಾಡ್ತಾಳೆ ಅವಳು. ಸೊ ಒಂದೊಂದ್ಸಲಿ ಈ ಥರ ಮಾಡ್ತಾಳೆ, ತುಂಬ ಬೇಗನೆ ಎದ್ಬಿಡ್ತಾಳೆ, ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಆಮೇಲೆ ನಿದ್ದೆ ಮಾಡೋದವಳು, ಆ ಥರ ಮಾಡ್ತಾಳೆ ಒಂದೊಂದ್ಸಲಿ ಅಂತೂ. ಸೊ ಇವಾಗ ನೋಡಿ ಬಿಸಿ ಬಿಸಿಯಾಗಿ ರೊಟ್ಟಿ ರೆಡಿ ಆಗ್ತಾ ಇದೆ. ಈ ಥರ ಬಾಳೆ ಎಲೆನ ಸಮೇತ ಈ ಥರ ಹಾಕ್ಬಿಡೋದು, ಆಮೇಲೆ ಮುಚ್ಚಿ ಬೇಯಿಸೋದು. ಸೊ ಇವಾಗ ಇದು ನೀಟಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಒಂದು ಸ್ವಲ್ಪ ಕೂಡ ಬಾಳೆ ಎಲೆಗೆ ಅಂಟೋದೇ ಇಲ್ಲ ಹಿಟ್ಟು. ಸೊ ಕ್ಲೀನಾಗಿ ಬೇಯುತ್ತೆ. ಆ್ಯಂಡ್ ನೋಡ್ಬೋದು ಅದು ಬಾಳೆ ಎಲೆದೊಂದು ಫ್ಲೇವರ್ ಇದೆಯಲ್ಲ, ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಚೆನ್ನಾಗಿ ನೋಡಿ ಈ ಥರ ಕಲರ್ ಬರಬೇಕು, ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ಆ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ರೋಸ್ಟ್ ಆದಂಗೆ ಆಗುತ್ತೆ. ಸೊ ಎರಡೂ ಕಡೆ ಸ್ವಲ್ಪ ಒತ್ತಿ ಬೇಯಿಸಬೇಕು, ಅವಾಗ ಚೆನ್ನಾಗಾಗತ್ತೆ. ಇವಳಿಗಂತಮ್ಮ ಆ ಕಡೆ ಏನೋ ರುಬ್ಬಕ್ಕೆ ಹಾಕಿದ್ರು. ಸೊ ಅದನ್ನು ನೋಡಬೇಕು ಗ್ರೈಂಡರಲ್ಲಿ, ಅದೆಲ್ಲ ಮಾಡ್ತಾಯಿದ್ಲು, ಅಲ್ಲಿಗೆ ಹೋಗು ಕರ್ಕೊಂಡು ಅನ್ನೋ ಥರ. ಸೊ ಇವಾಗ ನಾನಿಲ್ಲಿ ರೊಟ್ಟಿನ ಒಂದೊಂದೇ ತಟ್ತಾ ಇದ್ದೀನಿ. ಆದಷ್ಟು ತೆಳ್ಳಗೆ ತಟ್ಟಿದ್ರೆ ಚೆನ್ನಾಗಿ ಬರುತ್ತೆ ಅಂತ ತೆಳ್ಳಗೆ ತಟ್ತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗೇ ಹಾಕಿದ್ದೀನಿ, ಬಿಕಾಸ್ ಸ್ಪೇಸು ನಿಮ್ಮ ಖಾಲಿ ದೊಡ್ಡದಾಗಿದ್ರೆ ಆರಾಮ್ಸೆ ದೊಡ್ಡದಾಗೇ ಮಾಡ್ಕೋಬೋದು. ಚಿಕ್ಕ ಚಿಕ್ಕದಾಗಿ ಮಾಡೋದು ತುಂಬಾ ಟೈಮ್ ಹಿಡಿಸುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗೇ ಚೆನ್ನಾಗಿ ರೊಟ್ಟಿ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿತ್ತು, ಸೂಪರಾಗಿತ್ತು ಕೂಡ. ಆ್ಯಂಡ್ ನೋಡ್ಬೋದು ಈ ಥರ ಸ್ವಲ್ಪ ಬ್ರೌನಿಷ್ ಆಗಬೇಕು, ಅದು ಅವಾಗ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಆ್ಯಂಡ್ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಬೆಳ್ಳಗಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಈ ಕಡೆ ನಮ್ಮ ಗಸಿ ಮಾಡಿದರು, ಅಂದರೆ ಮಿಕ್ಸ್ಡ್ ವೆಜಿಟೇಬಲ್ ಹಾಕಿಬಿಟ್ಟು ಕೂರ್ಮಾ ಥರ. ಸೊ ಅದು ಕೂಡ ಬಿಸಿ ಬಿಸಿಯಾಗಿ ರೆಡಿ ಆಗಿತ್ತು. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ರೊಟ್ಟಿ ಕೂಡ ತಟ್ಟಿ ಇಟ್ಟಿದ್ದೀನಿ ನಾನು. ಸೊ ಹೇಳಿ ನಿಮ್ಗೆ ಯಾರಾದರೂ ಈ ಥರ ರೊಟ್ಟಿನ ಟ್ರೈ ಮಾಡಿದ್ದೀರಾ, ಉಪ್ಪಲ್ಲಿ ಹಾಕಿರೋ ಸೊಳ್ಳೆ ರೊಟ್ಟಿನ? ಯಾರಿಗೆಲ್ಲ ಇಷ್ಟ ಇದೆ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ ಇದು ರೆಸಿಪಿಯನ್ನು ನಾನು ಇವತ್ತು ಶೂಟ್ ಮಾಡಿಲ್ಲ, ಬಿಕಾಸ್ ಅಮ್ಮ ಆಲ್ರೆಡಿ ರೆಡಿ ಮಾಡಿಟ್ಟಿದ್ರು. ನಾನು ಪಪ್ಪು ಇದ್ಲು ಅಲ್ವಾ, ಸೊ ಹಂಗಾಗಿ ಆಮೇಲೆ ಅವಳು ನೋಡಿಕೊಂಡೆ ಸ್ವಲ್ಪ ಹೊತ್ತು. ಸೊ ಇದೆಲ್ಲ ಆಗಿಬಿಟ್ಟು ಇವಾಗ ಬಂದು ರೊಟ್ಟಿ ತಟ್ಟಿ ಕೊಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಅಮ್ಮ ಬೇಯಿಸಿ ಕೂಡ ಇಟ್ಟಿದ್ದಾರೆ ಎಷ್ಟೊಂದು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ, ಎಷ್ಟು ನೋಡ್ಬೋದು ನೀವು, ಸಾಫ್ಟಾಗಿ ಸೂಪರಾಗಿತ್ತು ರೊಟ್ಟಿ ಅಂತೂ. ಗಾಂಧಾರಿ ಮೆಣಸಿನ್ಕಾಯಿ ಎಲ್ಲೆಲ್ಲಿ ಸಿಗುತ್ತೆ ಅಲ್ವಾ, ಕಟ್ ಮಾಡಿ ಹಾಕಿರೋದು, ಅದಂತೂ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಸೊ ನಿಮಗೆ ಬೇಡ ಅಂತಂದರೆ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು, ಬಟ್ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿ ಇರುತ್ತೆ. ಸೊ ಈ ಥರ ರೊಟ್ಟಿನ ಬೇಯಿಸ್ತಾ ಇದ್ದಾರೆ ಇವಾಗ ರೊಟ್ಟಿ ಕೂಡ ರೆಡಿ ಆಗಿದೆ. ಆ್ಯಂಡ್ ಇವಾಗ ನನಗೂ ತುಂಬಾ ಹೊಟ್ಟೆ ಹಸಿತಾ ಇತ್ತು ಅಲ್ವಾ. ಸೊ ಹಂಗಾಗಿ ನಾನು ಕೂಡ ರೊಟ್ಟಿ ತಿಂದುಬಿಟ್ಟೆ. ಸೊ ಬೇಗನೆ ಎದ್ದಿದ್ದೆ ಅಂತಂದ್ಬಿಟ್ಟು ನನಗೂ ಜೋರಾಗಿ ಹಸಿವೆ ಬೇರೆ ಆಗ್ತಾಯಿತ್ತು. ಸೊ ಇವಾಗ ರೊಟ್ಟಿನ ಟೇಸ್ಟ್ ಮಾಡ್ತಾಯಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ, ನನಗೆ ಗೊತ್ತು ಖಂಡಿತವಾಗ್ಲೂ. ಸ್ವಲ್ಪ ತುಪ್ಪನೂ ಹಾಕ್ಕೋಬೇಕು, ಅವಾಗ ಇನ್ನೂ ಚೆನ್ನಾಗಿ ಅನಿಸುತ್ತೆ.
ಎಸ್ಪೆಷಲಿ ಬೆಲ್ಲಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನೋದಿದೆಯಲ್ಲ, ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿರುತ್ತೆ. ಸೊ ಥರ ಇಲ್ಲಿ ಇವಾಗ ಸ್ವಲ್ಪ ಬೆಲ್ಲ ಮತ್ತು ತುಪ್ಪನ ಹಾಕ್ಕೊಂಡ್ಬಿಟ್ಟು ನಾನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಅದನ್ನು ಹಾಕ್ಕೊಂಡು ತಿಂತಾಯಿದ್ದೀನಿ. ಅದೊಂಥರ ಚೆನ್ನಾಗಿರುತ್ತೆ, ಫ್ಲೇವರ್ ಕೂಡ ತುಂಬಾ ರುಚಿಯಾಗಿರುತ್ತೆ. ಆ್ಯಂಡ್ ಗ್ರೇವಿ ಅಂತೂ ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಮಿಕ್ಸ್ಡ್ ವೆಜಿಟೇಬಲ್ ಕೂರ್ಮ, ಸೊ ಅದು ಕೂಡ ಟೇಸ್ಟಿಯಾಗಿತ್ತು. ಬೆಸ್ಟ್ ಕಾಂಬಿನೇಷನ್ ಎರಡೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಸೂಪರ್ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡು ಮತ್ತೆ ಬ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಸ್ಪೆಷಲಿ ತಂಗಿ ಒಂದು ಸ್ವಲ್ಪ ಏನೋ ತೊಗೋಬೇಕಂತೆ. ಸೊ ನನಗೊಂದು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಳೋದಕ್ಕಿತ್ತು. ಮದುವೆ ಎಲ್ಲ ಬರ್ತಾ ಇದೆಯಲ್ಲ, ಸೊ ಹಾಗಾಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಇದೆ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಅಕ್ಕ ಕೂಡ ಇದ್ದಾಳೆ, ಅಪ್ಪ ಎಲ್ಲರ ಜೊತೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಚಿಕ್ಕ ಮಕ್ಕಳೆಲ್ಲ ಇಬ್ಬರೂ ಇದ್ದಾರೆ. ಸಮನ್ಯೂನು ಬಂದಿದ್ದಾನೆ, ಇವಳನ್ನು ಕರ್ಕೊಂಡು ಬಂದಿದ್ದೀವಿ. ಅವಳನ್ನ ಮನೇಲಂತೂ ಬಿಟ್ಟು ಬರೋದಕ್ಕೆ ನನಗೆ ಮನಸ್ಸೇ ಬರೋದಿಲ್ಲ, ಆದರೂ ಹತ್ರ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಕರ್ಕೊಂಡು ಹೋಗ್ತೀವಿ. ಸೊ ಶಾಪಿಂಗ್ ಹೋಗ್ತಾ ಇದ್ದೀವಿ. ನೋಡೋಣ, ಆದಷ್ಟು ಬ್ಲಾಗ್ ಮಾಡ್ತೀನಿ. ಗೊತ್ತಿಲ್ಲ ಹೆಂಗಾಗತ್ತೆ ಏನು ಅಂತ. ಸೊ ನಾನು ಮಾತಾಡೋದು ಕೇಳಿಸತ್ತೋ ಇಲ್ವೋ ಗೊತ್ತಾಗ್ತಾ ಇಲ್ಲ ನನಗೆ. ಬಟ್ ಎನಿವೇಸ್, ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಸೊ ಬೆಳಗ್ಗೆ ಒಂದು 10 ಗಂಟೆ ಹಂಗೆ ಹೊರಟಿದ್ದು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತಲ್ಲೇ ಹೊರಟ್ವಿ. ಆ್ಯಂಡ್ ಅಪ್ಪನ ಜೊತೆ ಹೋಗದೆ ಎಲ್ಲ ತುಂಬಾ ಟೈಮ್ ಆಗೋಗಿತ್ತು. ಸೊ ಇಲ್ಲ ಅಂತಂದರೆ ಯಾವಾಗಲೂ ಯೂಶ್ವಲಿ ಹೋಗ್ತಾ ಇದ್ವಿ ಅಪ್ಪನ ಜೊತೆ ನಾವೆಲ್ಲರೂ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಇವತ್ತು. ಮತ್ತು ಅಕ್ಕ ನಾನು ಎಲ್ಲರೂ ಅದೇ ಮಾತಾಡ್ಕೊತಾ ಹೋಗ್ತಾ ಇದ್ವಿ. ತುಂಬ ಟೈಮ್ ಆಗೋಯಿತು ಈ ಥರ ಹೋಗದೆ ಇರೋ ಅಂತ. ಸೊ ಇವಳಿಗಂತೂ ಕಾರಲ್ಲಿ ಎಲ್ಲಿ ಕರ್ಕೊಂಡು ಹೋದ್ರೂ ತುಂಬಾ ಖುಷಿ. ಸೊ ಕಾರಲ್ಲಿ ಕಾರ್ ನೋಡಿದ ತಕ್ಷಣ ತುಂಬಾ ಖುಷಿ ಪಡ್ತಾಳೆ ಅವಳಂತೂ. ಸೊ ಎಲ್ಲಾದರೂ ಕರ್ಕೊಂಡು ಹೋಗ್ತಾರೇನೋ ಅನ್ನೋ ಥರ. ಸೊ ಹಾಗೆ ಇವಾಗ ನನಗೆ ಸ್ವಲ್ಪ ಒಂದು ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಬೇಕಿತ್ತು. ಸೊ ಹಾಗಾಗಿ ಇಲ್ಲಿ ಮ್ಯಾಚಿಂಗ್ ಸೆಂಟರ್ ಅಂತ ಪರಾಕ್ ಅಂತ ಇದೆಯಲ್ಲ, ಸೊ ಅಲ್ಲಿಗೆ ಬಂದಿದ್ದೀವಿ. ಸೊ ನಿಮ್ಗೆ ಗೊತ್ತಿರ್ಬೋದು, ಮ್ಯಾಂಗ್ಳೂರಲ್ಲಿ ಬಂದಿದೆ ಇವತ್ತು. ಆ್ಯಂಡ್ ಪುತ್ತೂರಲ್ಲಿ ಕೂಡ ಬಂದಿದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಸ್ವಲ್ಪ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟೊಂದು ನೋಡೋಣ ಅದು ಹಿಂಗೆ ಬರುತ್ತೆ ಏನು ಎತ್ತ ಅಂತ. ಸ್ವಲ್ಪ ಪ್ಲ್ಯಾನ್ಸ್ ಇದೆ ಸ್ಟಿಚ್ ಮಾಡೋಣ ಅಂತ. ಸೊ ಪರವಾಗಿಲ್ಲ, ಚೆನ್ನಾಗಿತ್ತು ಕೆಲವೊಂದೆಲ್ಲ. ನನಗೆ ಜಾಸ್ತಿ ತೆಳ್ಳಗಿರೋ ಮೆಟೀರಿಯಲ್ ಬೇಡ ಇತ್ತು, ಸ್ವಲ್ಪ ದಪ್ಪಕ್ಕಾಗಿ ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ನಾನೊಂದು 3 ತೊಗೊಂಡೆ ಅನಿಸುತ್ತೆ. ಸೊ ಇಲ್ಲಿ ನೋಡ್ಬೋದು, ಒಂದು ನೇವಿ ಬ್ಲೂದು ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಕೆಲವೊಂದೆಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಎಲ್ಲನೂ ನೋಡ್ತಾ ಇದ್ದೀನಿ. ಆ್ಯಂಡ್ ಬೇಕಾದ್ದು ಇರೋದೆಲ್ಲ ತೊಗೊಂಡು ಇವಾಗ ಹಾಗೆ ಹೋಗ್ತಾ ಇದ್ವಿ. ಅಲ್ಲೇ ಒಂದು ಫ್ಯಾನ್ಸಿ ಸ್ಟೋರ್ ಅನಿಸುತ್ತೆ. ಸೊ ಅಲ್ಲಿ ಒಂದು ಟಾಯ್ ಏನೋ ತೊಗೊಂಡ್ವಿ. ಮಕ್ಕಳಿಬ್ಬರು ಅಲ್ಲಿ ಕಾಯ್ತಾ ಇರ್ತಾರೆ ಅಲ್ವಾ ಅಂತಂದ್ಬಿಟ್ಟು. ಸೊ ಖುಷಿ ಆಗುತ್ತೆ ಅಂತ ಹಾಗೆಯೇ ಏನೋ ತೊಗೊಂಡು ಇಲ್ಲೇ ಹೋಗ್ತಾ ಇದ್ವಿ. ಆ್ಯಂಡ್ ಅಪ್ಪ ಇಲ್ಲೇ ಪಾರ್ಕ್ ಮಾಡಿದರು. ನಮಗೆ ಪಾರ್ಲರ್ ಕೂಡ ಹೋಗೋದಕ್ಕಿತ್ತು. ಸೊ ಎಷ್ಟೆಲ್ಲ ಕೆಲಸಗಳಾಗುತ್ತೆ ಗೊತ್ತಿಲ್ಲ, ಈ ಚಿಕ್ಕ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಈ ಥರ ಎಲ್ಲ ಹೋಗೋದಕ್ಕೇ ಆಗೋದಿಲ್ಲ ಇವಾಗಂತೂ. ಸೊ ಯಾಕಂತಂದರೆ ಅವ್ರು ತುಂಬಾ ಹಠ ಮಾಡ್ತಾರೆ. ಕಾರಲ್ಲೇ ಕುತ್ಕೊಳ್ಳಿ ಅಂತಂದ್ರೆ ಕುತ್ಕೊಳ್ಳೋದು ಇಲ್ಲ. ಇವನು ಹಂಗೆ ನೋಡಿ ಇಲ್ಲೇ ವಾಕ್ ಮಾಡ್ತಾ ಇದ್ದ, ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದ್ವಿ ಅಂತ ಹೇಳಿದ್ರು. ಇವಳು ನೋಡಿ ಅಪ್ಪನ ಜೊತೆ ಕೂತ್ಕೊಂಡಿದ್ದಾಳೆ. ನಿದ್ದೆ ಇನ್ನೇನು ಬರುತ್ತೆ ಅನ್ನೋ ಥರ ಮಾಡ್ತಾಯಿದ್ಲು. ಸೊ ಹಾಗೆ ಇವಾಗಿನ ನಾವು ಪಾರ್ಲರ್ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ನೋಡಿ ಇಲ್ಲಿ ಅವಳಂತೂ ನನ್ನ ಕಂಡ ತಕ್ಷಣ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ಅಷ್ಟೊತ್ತು ಸುಮ್ಮನೆ ಇದ್ಲಂತೆ, ನನ್ನ ಕಂಡ ತಕ್ಷಣ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಹಾಗಾಗಿ ಇವಾಗ ಸ್ವಲ್ಪ ಹೊತ್ತು ಇಲ್ಲಿ ಐಬ್ರೋಸ್ ಅದು ಇದೆಲ್ಲ ಮಾಡಿಸ್ಕೊಳ್ಳೋದಕ್ಕೂ ಇತ್ತು. ಆ್ಯಂಡ್ ಅಲ್ಲೆಲ್ಲ ಕೆಲಸಗಳು ಮುಗಿಸಿ ಇಲ್ಲಿ ಒಂದು ಫ್ಯಾನ್ಸಿ ಸ್ಟೋರಿಗೆ ಬಂದಿದ್ದೀವಿ. ಅದು ಕರೆಕ್ಟಾಗಿ ನಾನು ಶೂಟ್ ಮಾಡಿಲ್ಲ, ನೀವು ನೋಡ್ಬೋದು ಹೆಂಗೆ ಆಗಿಬಿಟ್ಟಿದೆ ವೀಡಿಯೋ ಅಂತ. ಅದೆಲ್ಲ ಪಾಪು ಬಂದು ಅವಳು ಎಳ್ಕೊಂಡು ಮೊಬೈಲನ್ನು. ಸೊ ಅಲ್ಲಿಗೆ ಮತ್ತೆ ಸ್ಟಾಪ್ ಮಾಡಿಬಿಟ್ಟೆ ವೀಡಿಯೋ ಮಾಡೋದನ್ನು. ಸೊ ಅಲ್ಲಿಂದ ಮತ್ತೆ ಇವಾಗ ಮನೆಗೆ ಬಂದಿದ್ದೀವಿ. ಮನೆಗೆ ಬರುವಾಗ ಆಲ್ಮೋಸ್ಟ್ 1:30 ಹಂಗೇನೋ ಆಗಿಬಿಟ್ಟಿತ್ತು. ತುಂಬಾ ಪಾರ್ಲರ್ ಕೂಡ ಅಷ್ಟೇ ತುಂಬ ರಶ್ ಇತ್ತು. ತುಂಬ ವೆಯ್ಟ್ ಮಾಡಿ ಆಮೇಲೆ ನಮಗೂ ಸುಸ್ತಾಗ್ಬಿಡ್ತು, ಮಕ್ಳಿಗೂ ಹಸಿವೆ ಎಲ್ಲ ಆಗುತ್ತೆ ಅಂದ್ಬಿಟ್ಟು. ಆಮೇಲೆ ಮತ್ತೆ ಸ್ವಲ್ಪ ಬೇಗನೆ ಬಂದ್ವಿ, ಬೇರೆ ಎಲ್ಲೂ ಹೋಗಿಲ್ಲ. ಸೊ ಹಾಗಾಗಿ ಡೈರೆಕ್ಟಾಗಿ ಇವಾಗ ಮನೆಯಲ್ಲಿ ಊಟ ಆಗಿ ಮತ್ತೆ ಸಂಜೆ ಹೊತ್ತು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈ ಥರ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಬನ್ನಿ ವ್ಲಾಗನ್ನು ಕಂಟಿನ್ಯೂ ಮಾಡೋಣ.
ಮತ್ತು ಸಂಜೆ ಹೊತ್ತು ಏನು ಬ್ಲಾಗ್ ನಾನು ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ. ಮೊಬೈಲ್ ಯಾಕೋ ಚಾರ್ಜ್ ಕೂಡ ಇರಲಿಲ್ಲ ಆ್ಯಂಡ್ ಸೊ ಹಾಗಾಗಿ ಚಾರ್ಜ್ಗೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿದ್ದೆ. ಸೊ ಆಮೇಲೆ ನೋಡಬೇಕಂದ್ರೆ ಸ್ವಲ್ಪ ಲೇಟೇ ಆಗೋಗಿತ್ತು. ಸೊ ಕತ್ಲಾಗ್ಬಿಟ್ಟಿತ್ತು. ಸಂಜೆ ಒಂದು 7 ಗಂಟೆ ಹಂಗೆ, ಇವಾಗ ಮತ್ತೆ 7-8 ಗಂಟೆ ಹಂಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೂ ಯಾಕೋ ಮಧ್ಯಾಹ್ನ ತುಂಬ ಲೇಟ್ ಆಗಿಬಿಟ್ಟಿತ್ತು ಅಲ್ವಾ. ಸೊ ಬಂದು ಪಾಪು ಊಟ ಮಾಡಿಸಿ ಊಟ ಮಾಡುವಾಗ ಸ್ವಲ್ಪ ಲೇಟೇ ಆಗೋಗಿತ್ತು. ಸೊ ಸ್ವಲ್ಪ ತಲೆನೂ ಬರ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ಮಲ್ಕೊಂಡಿದ್ದೆ. ಪಾಪುನೂ ಪುಣ್ಯಕ್ಕೆ ಮಲ್ಕೊಂಡಿದ್ಲು. ಸೊ ಹಂಗಾಗಿ ನನಗೂ ಒಂದು ಚೆನ್ನಾಗಿ ನಿದ್ದೆ ಮಾಡೋದಕ್ಕಾಯಿತು. ಸೊ ಹಾಗಾಗಿ ಸ್ವಲ್ಪ ಲೇಟೇ ಆಯಿತು. ಆಮೇಲೆ ಎದ್ದ ನಂತರ ಅಂತೂ ಒಂಥರ ಆಲಸ್ಯ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ಇವಾಗ ಮತ್ತೆ ನೈಟ್ ನಾನು ಫ್ರೆಶ್ ಅಪ್ ಆಗಿ ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಮ್ಮ ಪೂಜೆ ಆಗಿತ್ತು ಅಲ್ವಾ. ಸೊ ಪೂಜೆ ಮಾಡಿದ್ರಪ್ಪ. ಸೊ ಅಲ್ಲಿ ಪ್ರಸಾದ ತೊಗೊಂಡು ಬಂದಿದ್ರು. ಸೊ ಅದನ್ನು ಹಾಕ್ತಾ ಇದ್ದೀವಿ. ಆ್ಯಂಡ್ ಅಪ್ಪ ಇಲ್ಲೇನೋ ಹೊರಗಡೆ ಹೋಗಿರಬೇಕಂದ್ರೆ ಸಾಮಾನ್ಯವಾಗಿ ಅಂತ ಚಾಕ್ಲೇಟ್ ತೊಗೊಬಂದ್ರು, ಲಾಲಿಪಾಪ್. ಅದು ನೋಡಿ ಇವಳು ಇಟ್ಕೊಂಡು ಹಿಂಗೆ ಆಡ್ತಾ ಇದ್ದಾಳೆ ಅಂತ. ಸೊ ಅವನು ಜಾಸ್ತಿನೂ ಚಾಕ್ಲೇಟ್ ತಿನ್ನೋದಿಲ್ಲ. ಬಟ್ ಅಪ್ಪ ಗೊತ್ತಿರತ್ತೆ ಅಲ್ಲ ನಿಮಗೆ, ತಾತ ಅಜ್ಜಿ ಎಲ್ಲ ಅಂದರೆ ಮೊಮ್ಮಗಳಿಗೆ ತುಂಬ ಪ್ರೀತಿ ತೋರಿಸ್ಬಿಟ್ಟು ಚಾಕ್ಲೇಟು ಅದು ಇದೆಲ್ಲನೂ ತಂದು ಕೊಡ್ತಾರೆ. ಅವನಿಗಂತೂ ತುಂಬಾ ಖುಷಿಯಾಗತ್ತೆ. ಸೊ ಹಾಗೆ ಆ್ಯಂಡ್ ಅವಳು ಅದ್ರ ರ್ಯಾಪರೆಲ್ಲ ಹಿಡ್ಕೊಂಡು ಆಟ ಆಡ್ತಾ ಇದ್ಲು. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿರೋದು. ಸೊ ನಿನ್ನೆ ಮತ್ತೆ ಏನೂ ಇಲ್ಲ, ಊಟ ಮಾಡಿ ಮಲ್ಕೊಂಡ್ಬಿಟ್ವಿ ಅಷ್ಟೇ. ಆ್ಯಂಡ್ ಇದು ನೆಕ್ಸ್ಟ್ ಡೇ ನಿನ್ನೆ ಬರಬೇಕಾದ್ರೆ 2 ಏನದು ಆಂಜನೇಯನ ಗದೆ ಥರದ್ದೇನೋ ತಗೊಂಬಂದಿದ್ವಿ. ಸೊ ಅದರಲ್ಲಿ ಅಣ್ಣಂಗೊಂದು ತಂಗಿಗೊಂದು ಅಂತ 2 ಇತ್ತು. ಸೊ ಅದರಲ್ಲಿ ಆಟ ಆಡ್ತಾ ಇದ್ದಾರೆ ಇಬ್ಬರೂ ಕೂತ್ಕೊಂಡು. ಸೊ ಇವಳನ್ನ ನೋಡಿ ಆಟ ಆಡೋದು ಅಂತಂದರೆ ಈ ಥರ ಬಾಯಿಗೆ ಹಾಕ್ಕೊಂಡು ಕೂತ್ಕೊಳ್ಳೋದು. ಆ್ಯಂಡ್ ಅವನಿಗೊಂದು ಟ್ರಕ್ ಎಲ್ಲ ತೊಗೊಂಬಂದಿದ್ವಿ ನಿನ್ನೆ. ಸೊ ಅದೆಲ್ಲ ಬೇಕು, ಹೋದ್ರಂತೂ ಸಾಕು. ಇವಾಗಂತೂ ಶಾಪ್ಗೆ ಅದು ಬೇಕು ಇದು ಬೇಕು ಅಂತ ಹೇಳ್ತಾನೆ. ಸೊ ಮಕ್ಳು ಹಂಗೆ ಅಲ್ವಾ. ಸೊ ಹಂಗೆ ತೊಗೊಂಡ್ಬಂದು ಆಟ ಆಡ್ತಾ ಇದ್ದಾನೆ ಇವಾಗ. ಇವಳು ನೋಡಿ ಇಲ್ಲಿ ತಂಗಿ ಏನೋ ನೈಲ್ ಆರ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಹೊರಗಡೆ ತೊಗೊಂಡಿದ್ಲು. ಇವಳು ನೈಲ್ ಪಾಲಿಶ್ ಎಲ್ಲನೂ ಆ ಕಡೆ ಬಿಸಾಡ್ತಾ ಇದ್ಲು. ಆ್ಯಂಡ್ ಅದು ಗ್ಲಾಸು ಅಲ್ವಾ, ಅದು ಸೌಂಡ್ ಕೂಡ ಸಖತ್ತಾಗಿ ಜೋರಾಗಿಯೇ ಬರ್ತಾಯಿತ್ತು. ಆ ಥರ ಎಲ್ಲನೂ ಚೆಲ್ಲಾಪಿಲಿ ಮಾಡಿ ಹಾಕಿದ್ದಾರೆ. ನೀವು ನೋಡ್ಬೋದು ನೆಲದಲ್ಲಿ ಎಷ್ಟೊಂದಿದೆ. ಎಲ್ಲ ಬಿಟ್ಟು ಕುಲ್ಫಿ ಮೌಂಡು ಅದ್ರದ್ದು ಸ್ಟಿಕ್ಕು ಅದು ಕೂಡ ತಂದು ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಈ ಮಕ್ಕಳು ಆಟ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ಆ್ಯಂಡ್ ಇವಾಗ ಇಲ್ಲಿ ನೆಕ್ಸ್ಟು ನಾನು ಸ್ಯಾರಿನೆಲ್ಲ ಪಿನ್ ಮಾಡಿ ರೆಡಿ ಮಾಡೋಣ ಅಂತಂದ್ಬಿಟ್ಟು ಎಲ್ಲನೂ ಹೊರಗಡೆ ತೆಗ್ದಿಡ್ತಾ ಇದ್ದೀನಿ. ಇವತ್ತು ಯಾಕೋ ನಾನು ಯೂಶ್ವಲಿ ಅಕ್ಕ ಬಂದರೆ ಅವಳ ಹತ್ರನೇ ಹೇಳೋದು ಪಿನ್ ಮಾಡಿಕೊಡೋದಕ್ಕೆ. ಅವಳು ತುಂಬ ಚೆನ್ನಾಗಿ ಪ್ಲೀಟ್ಸ್ ಎಲ್ಲ ಹಿಡಿದು ಕೊಡ್ತಾಳೆ. ಸೊ ಹಂಗಾಗಿ ನನಗೆ ತುಂಬಾ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಅವಳ ಹತ್ರನೇ ಮಾಡಿಸ್ಕೊಂಡೆ. ಆ್ಯಂಡ್ ನಾನು ಮಾಡಿದ್ರೆ ನನಗೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ಬಟ್ ಅವಳು ತುಂಬ ಚೆನ್ನಾಗಿ ಇಟ್ಕೊಡ್ತಾಳೆ, ಅದಕ್ಕೋಸ್ಕರ ಅವಳ ಹತ್ರ ಮಾಡಿಸ್ಕೊಂಡೆ. ನನ್ನ ತಂಗಿ ಮೆಹಂದಿ ನನಗೆ ನಾನೇ ಹಾಕೊಂಡೆ. ಮೆಹಂದಿ ನನ್ನ ಕೈಗೆ ಇಷ್ಟೇನೆ ಹಾಕಿರೋದು, ಸಿಂಪಲ್ ಆಗಿ ಈ ಥರ ಹಾಕೊಂಡೆ. ಆಮೇಲೆ ಪಾಪು ಎದ್ರೆ ಅಂತೂ ಆಗೋದಿಲ್ಲ. ಸೊ ನಾನು ಇಷ್ಟೇ ಹಾಕೊಂಡಿರೋದು. ಇನ್ನೂ ಒಂದು ಸ್ವಲ್ಪ ಈಗ ಹಾಕ್ತೀನಿ ಅಷ್ಟೇ, ಜಾಸ್ತಿ ಹಾಕೋದಿಲ್ಲ. ಹಿಂಗಾಗಿದೆ ಇದು ಸಿಂಪಲ್. ಹಾಗೆಯೇ ಲಾಸ್ಟ್ ಬ್ಲಾಗ್ ನಾನು ಹಾಕಿರೋದ್ರಲ್ಲಿ ಕೇಳಿದ್ರು ಒಬ್ಬರು, ನಿಮ್ಮ ಬ್ರದರ್ಗೇ ಮದುವೆನಾ ಅಂತ. ಸೊ ಅವ್ನು ಖಂಡಿತವಾಗ್ಲೂ ಮದುವೆ ಮಾಡೋ ಏಜ್ ಅಲ್ಲ, ಬಿಕಾಸ್ ಅವನಿನ್ನ ಕಾಲೇಜ್ ಓದ್ತಾ ಇದ್ದಾನೆ. ಸೊ ನಮ್ಮ ದೊಡ್ಡಪ್ಪ ಮಗ ಬ್ರದರ್ ಅವನು ಮದುವೆ ಇರೋದು. ಸೊ ಆ ಕಮೆಂಟ್ ಯಾಕೋ ಇವಾಗ ನೆನಪಾಯಿತು. ಸೊ ನನಗೆ ಆ್ಯಕ್ಚುಲಿ ಆ ಕಮೆಂಟ್ ನೋಡಿದಾಗ ತುಂಬ ನಗುನೂ ಬಂತು. ಅದಕ್ಕೋಸ್ಕರ ನಮ್ಮ ಬ್ರದರ್ ಅಂತ ಅಂದಾಗ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಅಂದ್ಬಿಟ್ಟು ಆ ಥರ ಇವಾಗ ಕ್ಲಾರಿಟಿ ಕೊಟ್ಟಿರೋದು. ಓಕೆನಾ, ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇವಾಗ ನೋಡ್ಬೋದು ಮೆಹಂದಿ ಹಾಕ್ಕೊಂಡು ನಾವು ಮಾತಾಡ್ಕೊಂಡಿದ್ದೀವಿ. ಆ್ಯಂಡ್ ನಾನು ಹಾಕಿರೋ ಮೆಹಂದಿ ಬಗ್ಗೆ ಅವಳೇನೋ ಕಮೆಂಟ್ ಮಾಡ್ತಾ ಇದ್ಲು ತಂಗಿ ಕೂಡ. ಸೊ ಹಂಗಾಗಿದೆ ಹಿಂಗಾಗಿದೆ ಅಂತ ನಾನು ಸುಮ್ಮನೆ ಇರ್ತೀನ. ಅವಳು ಹಾಕಿರೋದು ಭಾರಿ ಏನು ಚೆನ್ನಾಗಾಗಿಲ್ಲ ಹಾಗೆ ಹಿಂಗೆ ಅಂತ ಮಾತಾಡಿಕೊಂಡು ಇವಾಗ ಮೆಹಂದಿ ಎಲ್ಲ ಹಾಕ್ತಾಯಿದ್ದೀವಿ. ನೋಡಿ ನಾನೇ ಹಾಕೊಂಡಿರೋದು. ಈಗ ನೋಡಿ ನಕ್ಷತ್ರ ಬಿಡ್ಸಾವಳೆ ನಮ್ಮ ಹುಡುಗಿ. ತುಂಬ ಚೆನ್ನಾಗೇನು ಹಾಕೋದಕ್ಕೆ ಬರೋದಿಲ್ಲ, ಸುಮ್ಮನೆ ಒಂದು ಡಿಸೈನ್ ಹಾಕಿರೋದು ಎಲ್ಲರೂ ಹಾಕ್ತಾ ಇದ್ದಾರೆ ಅಂತಂದ್ಬಿಟ್ಟು ನಾನು ಕೂಡ ಹಾಕ್ಕೊಂಡೆ. ಆ್ಯಂಡ್ ಪಾಪು ಕೂಡ ಮಲ್ಕೊಂಡಿದ್ಲು ಅಲ್ವಾ. ಸೊ ಹಾಗಾಗಿ ನಾನು ಹಾಕಿರೋದು ಲಾಸ್ಟ್ ಬಂದುಬಿಟ್ಟು ನನ್ನ ಸೀಮಂತಕ್ಕೆ ಅನಿಸುತ್ತೆ. ಸೊ ಅವಾಗ ಹಾಕಿರೋದು. ಬಟ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಮುಂಚೆ ಎಲ್ಲ ನನಗೆ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಸದ್ಯಕ್ಕೆ ನನಗೆ ಮೆಹಂದಿ ಎಲ್ಲ ಹಾಕ್ಕೊಳ್ಳೋದು ಸ್ವಲ್ಪ ಜಾಸ್ತಿ ಇಷ್ಟ ಅಂತಲೇ ಹೇಳ್ಬೋದು. ಮುಂಚೆ ಎಲ್ಲ ನನಗೆ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ ಮೆಹಂದಿ. ಅದು ಯಾಕೋ ನನಗದು ಸ್ಮೆಲ್ಲೆಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ. ಇವಾಗಲೂ ಅಷ್ಟೇ ಸ್ಮೆಲ್ ಅಷ್ಟೊಂದು ಇಷ್ಟ ಆಗೋಲ್ಲ. ಬಟ್ ಪರವಾಗಿಲ್ಲ, ನನಗೆ
ಹಾಕಿದಾಗ ಒಂಥರ ನೋಡೋದಕ್ಕೆ ಖುಷಿ ಅನಿಸುತ್ತೆ. ಆ್ಯಂಡ್ ಅಪ್ಪ ಹಾಗೆ ಹೊರಗಡೆ ಹೋಗಿದ್ರು ಸ್ವಲ್ಪ ಮಾರ್ಕೆಟ್ಗೆಲ್ಲ. ಸೊ ಹಾಗೆ ಅಲ್ಲಿ ಬರ್ತಾ ತರಕಾರಿ ಹಣ್ಣು ಅದು ಇದು ಎಲ್ಲ ಸುಮಾರಷ್ಟು ಐಟಮ್ಸ್ ತೊಗೊಂಡು ಬಂದಿದ್ರು. ಸೊ ಇಲ್ಲಿ ಅಮ್ಮ ಹೋಗಿ ಎಲ್ಲ ಕರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಮತ್ತೆ ಸಂಜೆ ಟೈಮ್ ಅಲ್ಪ. ಸೊ ಒಂದ್ಸರಿ ದೊಡ್ಡಪ್ಪ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ. ಅಷ್ಟು ಹಾಗೇನೆ ಹೋಗ್ಬಿಟ್ಟು ಬರೋಣ ಮಾತಾಡಿಕೊಂಡು ಅಂತ ಇವಾಗ ರೆಡಿ ಆಗಿಬಿಟ್ಟು ಹೊರಟಿದ್ದೀವಿ. ಸೊ ಹಾಗೆಯೇ ಈ ವ್ಲಾಗನ್ನು ನಾನು ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.